ಆಂಜನೇಯ ಸ್ವಾಮಿ ಧೈರ್ಯ ಮತ್ತು ಬಲ ಭಕ್ತಿಯ ಪ್ರತೀಕ. ಜೀವನದ ಸಂಕಷ್ಟಗಳು, ಭಯ, ಸಾಲಬಾಧೆ ಹಾಗೂ ಕಷ್ಟಗಳಿಂದ ಮುಕ್ತಿ ಪಡೆಯಲು ಆಂಜನೇಯ ಸ್ವಾಮಿಯನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸುವ ಕೆಲವು ಸರಳ ಹಾಗೂ ಫಲದಾಯಕ ವಿಧಾನಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ. ಎಷ್ಟೋ ಜನರಿಗೆ ತುಂಬ ಕಷ್ಟದಲ್ಲಿರ್ತಾರೆ, ದುಃಖದಲ್ಲಿರ್ತಾರೆ, ದುಡ್ಡಿನ ಸಮಸ್ಯೆಯಲ್ಲಿ ನರಳಾಡುತ್ತಾ ಇರುತ್ತಾರೆ. ಎಲ್ಲ ಸಮಸ್ಯೆಗೂ ಪರಿಹಾರ ಆಗುವ ಹಾಗೆ ಆಂಜನೇಯ ಸ್ವಾಮಿಯ ಈ ಒಂದು ವಿಧಾನದಲ್ಲಿ ನೀವು ಪೂಜೆ ಮಾಡಿದ್ದೆ ಆದಲ್ಲಿ ಸಕಲ ರೋಗಗಳು, ಕಷ್ಟಗಳು, ದುಡ್ಡಿನ ಸಮಸ್ಯೆಗಳು ಎಲ್ಲವೂ ನಿವಾರಣೆ ಆಗುತ್ತೆ. ಇದು ಹೇಗೆ ಮಾಡಬೇಕು? ಪಂಡಿತ್ ಯಶವಂತರಾವ್ ಗುರುಗಳು ತಿಳಿಸಿರುವ ಹಾಗೆ ಈ ಒಂದು ಪರಿಹಾರ ತಂತ್ರವನ್ನು ಮಾಡಿ. ನಿಮಗೆ ಯಾವುದೇ ಕಷ್ಟಗಳಿದ್ದರೂ ಕೂಡ ಪರಿಹಾರಕ್ಕಾಗಿ ಯಶವಂತರಾವ್ ಗುರುಗಳನ್ನೇ ಸಂಪರ್ಕಿಸಿ ಅವರಿಗೊಂದು ಕರೆ ಮಾಡಿ ಸಂಪೂರ್ಣವಾಗಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ತುಂಬ ಚೆನ್ನಾಗಿ ಹೇಳುತ್ತಾರೆ. ಗುರುಗಳು ಕೊಟ್ಟಿರುವಂತಹ ಈ ಒಂದು ಪರಿಹಾರ ಕ್ರಮ ಆಂಜನೇಯ ಸ್ವಾಮಿಯ ಪೂಜಿಸುವ ವಿಧಾನ. ಅದನ್ನು ತಿಳಿಸ್ತೀವಿ. ನೋಡೋದಕ್ಕಿಂತ ಮೊದಲು ಅದೃಷ್ಟಧಾರೆ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ಪ್ರತಿದಿನ ದೈವ ಮತ್ತು ಸಮಸ್ಯೆಗೆ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ. ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಬೇಕು, ತುಂಬ ಒಳ್ಳೆಯದಾಗುತ್ತೆ. ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ವಾರ ಮತ್ತು ಸಮಯ ಮಂಗಳವಾರ ಮತ್ತು ಶನಿವಾರ. ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರಶಸ್ತವಾದ ದಿನಗಳು. ಬೆಳಗಿನ ಜಾವ, ಬ್ರಾಹ್ಮಿ ಮುಹೂರ್ತ ಅಥವಾ ಸಾಯಂಕಾಲದಲ್ಲಿ ಪೂಜೆ ಮಾಡುವುದು ಶ್ರೇಷ್ಠವಾಗುತ್ತೆ. ಶುಚಿತ್ವ ಮತ್ತು ಸಂಕಲ್ಪ ಮುಖ್ಯವಾದದ್ದು. ಪೂಜೆಯ ದಿನ ಪೂರ್ಣವಾಗಿ ಸಾತ್ವಿಕ ಆಹಾರ, ಬೆಳ್ಳುಳ್ಳಿ, ಈರುಳ್ಳಿ ರಹಿತ ಸೇವಿಸಬೇಕು. ಮಡಿ ಶುಚಿಯಿಂದ ಇರಬೇಕು. ಪೂಜೆಯ ಮುನ್ನ ಮನಸ್ಸಿನಲ್ಲಿ ನಿಮ್ಮ ಕಷ್ಟಗಳನ್ನು ದೂರ ಮಾಡು ಎಂದು ಸ್ವಾಮಿಯಲ್ಲಿ ಪ್ರಾರ್ಥಿಸಿ. ದೀಪಾರಾಧನೆ ತುಂಬಾ ಮುಖ್ಯವಾಗುತ್ತದೆ. ಆಂಜನೇಯನಿಗೆ ಎಳ್ಳಿನ ಎಣ್ಣೆಯ ಅಥವಾ ತುಪ್ಪದ ದೀಪವನ್ನು ಹಚ್ಚುವುದು ವಿಶೇಷ. ಅಭಿಷೇಕ ಮತ್ತು ಸಿಂಧೂರ. ಸ್ವಾಮಿಗೆ ಸಿಂಧೂರ ಅತ್ಯಂತ ಪ್ರಿಯ. ಸಿಂಧೂರಕ್ಕೆ ಸ್ವಲ್ಪ ಚಮಲಿ ಎಣ್ಣೆ ಅಂತ ಬರುತ್ತೆ, ಅದನ್ನು ಅಥವಾ ತುಪ್ಪವನ್ನು ಸೇರಿಸಿ ಹಚ್ಚುವುದರಿಂದ ಶ್ರೇಷ್ಠ. ತಾಮ್ರದ ಲೋಟದಲ್ಲಿ ತುಳಸಿ ದಳವನ್ನು ಇಟ್ಟು ಪೂಜೆ ಮಾಡುವುದು ಒಳ್ಳೆಯದಾಗುತ್ತದೆ. ಈ ಹನುಮಾನ್ ಚಾಲಿಸವನ್ನು ಪಠನೆ ಮಾಡುವುದು ತುಂಬಾ ಮುಖ್ಯ. ಜೀವನದ ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ಈ ಒಂದು ಮಂತ್ರವನ್ನು ನಿಯಮಿತವಾಗಿ ಪಠನೆ ಮಾಡಬೇಕು. ಒಂದು ಪುಸ್ತಕದಲ್ಲಿ ಅದನ್ನು ಬರೆದಿಟ್ಕೊಳ್ಳಿ. ಸಂಕಟ ಹರೆ ಹನುಮಾನ್ ಚಢಾವೆ, ಮನ್ ಕ್ರಮ ವಚನ್ ಧ್ಯಾನ ಜೋಲಾವೆ. ಇದೇ ಮಂತ್ರ ಪ್ರತಿದಿನ ಅಥವಾ ಮಂಗಳವಾರ ಶನಿವಾರ 7 ಅಥವಾ 11 ಬಾರಿ ಹನುಮಾನ್ ಚಾಲಿಸ ಪಠಿಸುವುದು ಕಷ್ಟಗಳನ್ನು ಶಮನಗೊಳಿಸುತ್ತದೆ. ಈ ಮಂತ್ರವನ್ನು ಜಪಿಸುವಾಗ ಆಂಜನೇಯ ಸ್ವಾಮಿಯನ್ನು ನೆನೆಯುತ್ತಾ ಕಷ್ಟಗಳು ನಿವಾರಣೆ ಆಗಲಿ ಅಂತ ಬೇಡಿಕೊಂಡು ಮಂತ್ರವನ್ನು ಪಠನೆ ಮಾಡಿ. ಆಂಜನೇಯ ಸ್ವಾಮಿಯ ಯಂತ್ರವನ್ನು ಪಂಡಿತ್ ಯಶವಂತರಾವ್ ಗುರುಗಳು ಉಚಿತವಾಗಿ ನೀಡುತ್ತಾರೆ. ಕೇಳಿ ಪಡೆದುಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ.